ಈ ಒಂದು ಪ್ರಾಡಕ್ಟ್ ನಿಮ್ಮ ಮನೆಯಲ್ಲಿ ಇದ್ರೆ ಸಾಕು, ಹೊರಗಡೆ ಎಷ್ಟೇ ಮಳೆ ಬರ್ತಾ ಇರಲಿ ನಿಮ್ಮ ಬಟ್ಟೆಯನ್ನ ಆರಾಮಾಗಿ ಒಣಗಿಸಬಹುದು. ಅಂತಹ ಸ್ಪೆಷಲ್ ಆಗಿರೋ ಪ್ರಾಡಕ್ಟ್ ಇದ್ರ ಒಳಗಡೆ ಇದೆ. ಅಷ್ಟಕ್ಕೂ ಅದು ಏನು ಅನ್ನೋದನ್ನ ನೋಡೋಣ, ಮತ್ತೆ ಅದು ಹೆಂಗ್ ವರ್ಕ್ ಆಗುತ್ತೆ ಅದನ್ನ ಕೂಡ ನೋಡೋಣ ವಿತ್ ಎಕ್ಸಾಂಪಲ್. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಫೇಸ್ಬುಕ್ ಆಗಿದ್ರೆ ಈ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಬೈ ಮಾಡಬಹುದು. ಯೂಟ್ಯೂಬ್ ಆಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಸೊ ವಿಡಿಯೋನ ಶುರು ಮಾಡೋದಾದ್ರೆ ಸೊ ಇವಾಗ ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋದಾದ್ರೆ ಪ್ಯಾಕೇಜಿಂಗ್ ಎಲ್ಲ ನೀಟಾಗಿ ಮಾಡಿ ಕಳಿಸಿದ್ದಾರೆ. ಗುಡ್, ಒಳ್ಳೆ ವಿಷಯ. ಇದ್ರೊಳಗಡೆ ಒಂದು ಸ್ಪೆಷಲ್ ಆಗಿರೋ ಪ್ರಾಡಕ್ಟ್ ಇದೆ, ನೋಡ್ತಾ ಇರಬಹುದು. ಏನು ಅಂತಾನೆ ಗೊತ್ತಾಗೋದಿಲ್ಲ, ಆ ರೀತಿಯಾಗಿದೆ ಇದು. ಬಟ್ ಅರ್ಥ ಆಗೋದಕ್ಕೆ ಜಾಸ್ತಿ ಸಮಯ ಏನು ಬೇಡ. ಓಕೆ, ಇದನ್ನೇ ಬಿಟ್ಟರೆ ಬೇರೆ ಏನಿಲ್ಲ. ಓಕೆ, ಬಾಕ್ಸನ್ನು ಪಕ್ಕದಲ್ಲಿ ಇಡೋಣ. ಮೇನ್ ಪ್ರಾಡಕ್ಟ್ ಇದು. ಇದೇನು ಬಟ್ಟೆ ತರಿಸಿದಾನೆ ಅಂತ ಅಂದ್ಕೊಳ್ಳಿಕ್ಕೆ ಹೋಗ್ಬಿಡಿ, ಬಟ್ಟೆ ಅಲ್ಲ ಇದು, ಬಟ್ಟೆ ಒಣಗಿಸುವಂತಹ ಮಿಷಿನ್. ಅದಕ್ಕೆ ಇದು ಕೂಡ ಒಂದು ಪಾರ್ಟ್. ಸೊ ಇದು ಕೂಡ ಒಂದು ಪಾರ್ಟ್. ಸೊ ಇದನ್ನ ನೀವು ಸಾಕೆಟಿಗೆ ಹಾಕಬೇಕು, ಚಾರ್ಜಿಂಗ್ ಸಾಕೆಟಿಗೆ. ಸೊ ಇದನ್ನ ನೀವು ಸಾಕೆಟಿಗೆ ಹಾಕಬೇಕು. ನಂತರ ಈ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ, ಇದು ಹ್ಯಾಂಗ್ ಮಾಡೋದಕ್ಕೆ. ನೋಡಿ, ಇದು ಇಲ್ಲಿ ಈ ಒಂದು ಜಾಗದಲ್ಲಿ ಇದನ್ನ ಅಟ್ಯಾಚ್ ಮಾಡಬೇಕು. ಹೆಂಗ್ ಅಟ್ಯಾಚ್ ಮಾಡೋದು ಅಂತ ಹೇಳಿದ್ರೆ, ಈ ರೀತಿಯಾಗಿ ಒಂದು ಮಟೀರಿಯಲ್ ಅನ್ನ ಕೊಟ್ಟಿದ್ದಾರೆ. ಒಳ್ಳೆ ರೇನ್ ಕೋಟ್ ರೀತಿನಲ್ಲಿ ಇದೆ, ನೋಡ್ತಾ ಇರ್ಬೋದು. ಲೆಂತ್ ಕೂಡ ಜಾಸ್ತಿನೇ ಇದೆ. ಓಕೆ, ಇಲ್ಲೊಂದು ಜಿಪ್ ಕೂಡ ಕೊಟ್ಟಿದ್ದಾರೆ. ವೈಡ್ ಆಂಗಲ್ ಹಾಕ್ತೀನಿ ಒಂದು ನಿಮಿಷ. ನೋಡಿ, ಇವಾಗ ಗೊತ್ತಾಗ್ತಾ ಇದೆಯಾ? ಇಲ್ಲಿ ಜಿಪ್ ಕೂಡ ಇದೆ. ಓಕೆ, ಹಾಗೇನೆ ಇದನ್ನ ಈ ರೀತಿಯಾಗಿ ಸ್ಟ್ರೆಚ್ ಮಾಡಿ ಇದಕ್ಕೆ ನೀವು ಅಟ್ಯಾಚ್ ಮಾಡಬೇಕು. ಇಲ್ಲಿ ಗ್ರಿಪ್ ಇದೆ ನೋಡಿ, ಒಂದು ನಿಮಿಷ. ನೋಡಿ, ಇಲ್ಲಿ ಸೈಡ್ ಎಲ್ಲ ಗ್ರಿಪ್ ಇದೆ ಅಲ್ವಾ, ಅದರ ನಡುವೆ ಇಲ್ಲೊಂದು ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ಇದನ್ನ ಕೂರಿಸ್ಬೇಕು. ಓಕೆ, ಸರಿಯಾಗಿ ಕೂತಿದೆ. ಸೊ ಈ ರೀತಿಯಾಗಿ ಅಟ್ಯಾಚ್ ಮಾಡಾಯ್ತು. ಸೊ ಇವಾಗ ಇಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರಬಹುದು. ಸ್ವಲ್ಪ ಝೂಮ್ ಮಾಡ್ತೀನಿ. ಒಂದು ಪವರ್ ಆನ್ ಹಾಗೇನೆ ಪವರ್ ಆಫ್ ಬಟನ್ ಇದೆ. ಮತ್ತೆ ಇದು ಟೈಮರ್ ಅನ್ನ ಸೆಟ್ ಮಾಡೋದಕ್ಕೆ 1 hour 2 hour 4 hour ಅಂತ ಇಲ್ಲಿ ಮೆನ್ಷನ್ ಇದೆ. ಹಾಗೇನೆ ಇದನ್ನ ಹ್ಯಾಂಗ್ ಮಾಡೋದಕ್ಕೆ ಈ ಒಂದು ಐಟಮ್. ಸೊ ಇಷ್ಟಿದೆ. ಸೊ ಇವಾಗ ಇದರ ಪ್ರಾಕ್ಟಿಕಲ್ ಯೂಸ್ ಅನ್ನ ನೋಡೋಣ, ಬನ್ನಿ. ಇವಾಗ ಇದನ್ನ ಚೆಕ್ ಮಾಡೋದಕ್ಕೆ ಇಲ್ಲಿ ಪ್ಲೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನ ಈ ರೀತಿಯಾಗಿ ಮಾಡಿ ಇಲ್ಲಿ ಹ್ಯಾಂಗ್ ಮಾಡಬಹುದು. ಜೊತೆಗೆ ಇಲ್ಲಿ ಬಾಟಮ್ ಅಲ್ಲಿ ನೋಡ್ತಾ ಇರಬಹುದು ಈ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದನ್ನ ಹ್ಯಾಂಗ್ ಮಾಡಿದಾಗ ಇಲ್ಲಿ ನೀವು ಹ್ಯಾಂಗರ್ ಅನ್ನ ಯೂಸ್ ಮಾಡಿ ಅದಕ್ಕೆ ನೀವು ಬಟ್ಟೆನ ಹಾಕಿ ಇಲ್ಲೆಲ್ಲ ಹ್ಯಾಂಗ್ ಮಾಡಬಹುದು. 1 2 3 4 5 6 7 8 ಹ್ಯಾಂಗರ್ ಅನ್ನ ಹ್ಯಾಂಗ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ. ಸೊ ಅಷ್ಟು ಬಟ್ಟೆಯನ್ನ ಒಟ್ಟಿಗೆ ಕೂಡ ನೀವು ಒಣಗಿಸಬಹುದು, ಅಥವಾ ಒಂದೊಂದನ್ನೇ ಕೂಡ ನೀವು ಇಲ್ಲಿ ಡ್ರೈ ಮಾಡಬಹುದಾಗಿದೆ. ಸೊ ಒಂದನ್ನ ಟ್ರೈ ಮಾಡಿ ನೋಡೋಣ. ಹಾಗೇನೆ ಇಲ್ಲಿ ಕೇಬಲ್ ಲೆಂತ್ ಏನಿದೆ ತುಂಬಾನೇ ದೊಡ್ಡದಾಗಿನೇ ಕೊಟ್ಟಿದ್ದಾರೆ. ಇವಾಗ ಇದನ್ನ ನಾನು ಅಲ್ಲಿ ಹ್ಯಾಂಗ್ ಮಾಡ್ತೀನಿ, ಒಂದು ನಿಮಿಷ. ಮತ್ತೆ ಇದರಲ್ಲಿ ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ 1 hour ನೋಡ್ತಾ ಇರಬಹುದು, ಕಾಣಿಸ್ತಾ ಇದೆ. 1 hour ಅಂತ ಇದೆ, 2 hour 4 hour ಅಂತ ಇದೆ. ಹಾಗೇನೆ ಇದನ್ನ ನೀವು ಪ್ರೆಸ್ ಮಾಡ್ತಾ ಇದ್ದಾಗೇನು ಟೈಮ್ ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನ ಆನ್ ಮಾಡ್ಕೊಂಡೆ ಅಂತ ತಿಳ್ಕೊಳ್ಳಿ. ಇದು ಪವರ್ ಆನ್ ಮಾಡೋದಕ್ಕೆ, ಪ್ಲಗ್ ಮಾಡಾದ್ಮೇಲೆ ಪವರ್ ಆನ್ ಮಾಡೋದಕ್ಕೆ. ಪವರ್ ಆನ್ ಮಾಡಿದ್ಮೇಲೆ ಇದನ್ನ ಕ್ಲಿಕ್ ಮಾಡಿದ್ರೆ ಮೊದಲು 1 hour ಅಂತ ತೋರಿಸುತ್ತೆ. ಇಲ್ಲಿ 1 hour ಅದು ಕಲರ್ ಬರುತ್ತೆ. ಇನ್ನೊಂದ್ಸಲ ಕ್ಲಿಕ್ ಮಾಡಿದ್ರೆ 2 hour ಅಂತ ಬರುತ್ತೆ ಡೈರೆಕ್ಟ್ ಆಗಿ. ಆಮೇಲೆ ಇನ್ನೊಂದ್ಸಲ ಕ್ಲಿಕ್ ಮಾಡಿದ್ರೆ 4 hour ಆನ್ ಆಗಲ್ಲ. 1 ಮತ್ತೆ 2 ಎರಡು ಕೂಡ ಆನ್ ಆಗುತ್ತೆ. ಅದರ ಅರ್ಥ 1 ಗಂಟೆ ಮತ್ತೆ ಇಲ್ಲಿ 2 ಗಂಟೆ, ಎರಡು ಸೇರಿ 3 ಗಂಟೆ. ಇದಾದ ನಂತರ ಮತ್ತೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇವೆರಡು ಆಫ್ ಆಗುತ್ತೆ, ಇದು ಆನ್ ಆಗುತ್ತೆ. ಅಂದ್ರೆ ಡೈರೆಕ್ಟ್ ಆಗಿ 4 ಗಂಟೆ. ಇನ್ನೊಂದ್ಸಲ ಕ್ಲಿಕ್ ಮಾಡಿದ್ರೆ 1 hour ಮತ್ತೆ 4 hour ಆನ್ ಆಗುತ್ತೆ, ಅಂದ್ರೆ 5. ಇನ್ನೊಂದ್ಸಲ ಕ್ಲಿಕ್ ಮಾಡಿದ್ರೆ 2 hour ಮತ್ತೆ 4 hour ಆನ್ ಆಗುತ್ತೆ, ಅಂದ್ರೆ 6 ಗಂಟೆ. ಸೊ ಈ ರೀತಿಯಾಗಿ ಎಷ್ಟು ಗಂಟೆ ಬೇಕೋ ಅಷ್ಟು ಗಂಟೆ ಇದನ್ನ ನೀವು ಹೀಟ್ ಮಾಡಿ ಡ್ರೈ ಮಾಡಬಹುದು. ಸೊ ತುಂಬಾನೇ ವೆಟ್ ಆಗಿದ್ರೆ ಜಾಸ್ತಿ ಇಡಬೇಕು, ಇಲ್ಲ ಅಂತಂದ್ರೆ 1 hour ಸಾಕಾಗುತ್ತೆ. ಸೊ ಬನ್ನಿ ಇವಾಗ ಇದನ್ನ ವಿತ್ ಎಕ್ಸಾಂಪಲ್ ನೋಡೋಣ. ಇವಾಗ ಇದನ್ನ ಹ್ಯಾಂಗ್ ಮಾಡ್ತೀನಿ. ಮೊದಲನೇದಾಗಿ ನೋಡ್ತಾ ಇರಬಹುದು, ಅದನ್ನ ಅಲ್ಲಿ ಹ್ಯಾಂಗ್ ಮಾಡಿದ್ದೀನಿ. ಓಕೆ, ಈ ರೀತಿಯಾಗಿ. ಅಂದ್ರೆ ಇದು ನನ್ನ ವಿಡಿಯೋ ಮಾಡುವಂತಹ ಜಾಗ. ಸೊ ಕರೆಕ್ಟ್ ಆಗಿ ಅಲ್ಲೂ ಕೂಡ ಹ್ಯಾಂಗ್ ಮಾಡ್ಬೋದು ನಾನು,
ಬಟ್ ಕರೆಕ್ಟಾಗಿ ರೆಕಾರ್ಡ್ ಆಗಲಿ ಅಂತ ಇಲ್ಲಿ ಮಿಡ್ಲಲ್ಲಿ ಇಲ್ಲೊಂದು ಕೋಲ್ ಹಾಕಿ ಅದಕ್ಕೆ ಹ್ಯಾಂಗ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಮನೆಯಲ್ಲಿ ನಿಮಗೆ ಯಾವ ರೀತಿಯಾಗಿ ಸ್ಪೇಸ್ ಇದೆಯೋ ಆ ರೀತಿಯಾಗಿ ಹ್ಯಾಂಗ್ ಮಾಡಬಹುದು. ನಾನು ಇಲ್ಲಿ ಹ್ಯಾಂಗ್ ಮಾಡಿದ್ದೀನಿ ಎಕ್ಸಾಂಪಲ್ ತೋರಿಸೋದಕ್ಕೋಸ್ಕರ. ಸೊ ಇವಾಗ ಬಟ್ಟೆ ಕೊಟ್ಟಿದಾರಲ್ವಾ ಅದನ್ನ ಅದಕ್ಕೆ ಅಟ್ಯಾಚ್ ಮಾಡ್ತೀನಿ. ನೋಡಿ ಇದನ್ನ ಮೊದಲು ಅಟ್ಯಾಚ್ ಮಾಡಬೇಕು. ಇವಾಗ ಅಟ್ಯಾಚ್ ಮಾಡ್ತೀನಿ ಕ್ವಿಕ್ ಆಗಿ. ನೋಡಿ ಇವಾಗ ಇದನ್ನ ಅಟ್ಯಾಚ್ ಮಾಡಾಗಿದೆ. ಒಂದು ನಿಮಿಷ ಕ್ಯಾಮ್ರಾ ತೆಗೆದು ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಕುತ್ಕೊಳ್ಬೇಕಿದು. ಹಿಂಗೆ ಸುತ್ತಲೂ ಕರೆಕ್ಟಾಗಿ ಈ ರೀತಿಯಾಗಿ ಕೂತಿರ್ಬೇಕು. ಸೊ ಪರ್ಫೆಕ್ಟ್ ಆಗಿ ಕೂತಿದೆ. ಇವಾಗ ಇಲ್ಲಿ ಜಿಪ್ ಇದಿಲ್ವಾ ಇದನ್ನ ತೆಕ್ಕೊಳ್ಬೇಕು. ಓಕೆ, ಇಷ್ಟು ದೊಡ್ಡದಾಗಿದೆ. ಈ ಟ್ರೈಪಾಡಿಗೆ ಫಿಕ್ಸ್ ಮಾಡ್ತೀನಿ ಇವಾಗ ಮೊಬೈಲನ್ನ. ಓಕೆ, ಆ ಜಿಪ್ ಅನ್ನ ತೆಗಿಬೇಕು. ಓಕೆ, ಈ ರೀತಿಯಾಗಿ ಜಿಪ್ ಅನ್ನ ತೆಗೆದಾಗ ಇದನ್ನ ಸ್ವಲ್ಪ ಮೇಲ್ಗಡೆ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು. ಅಂದ್ರೆ ಇಲ್ಲಿ ಹ್ಯಾಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹೀಗಾಗಿ ಇಲ್ಲಿ ಹ್ಯಾಂಗ್ ಮಾಡುವಾಗ ಈ ರೀತಿಯಾಗಿ ಹಿಡ್ಕೊಂಡು ಪ್ರತಿಯೊಂದನ್ನ ಹ್ಯಾಂಗ್ ಮಾಡಬೇಕು. ಇಲ್ಲೊಂದು ಬಟ್ಟೆ ಇದೆ. ಸೊ ಇದನ್ನೇ ಹ್ಯಾಂಗ್ ಮಾಡಿ ತೋರಿಸ್ತೀನಿ. ಬಟ್ ಇದು ಡ್ರೈ ಆಗಿದೆ ಅಲ್ವಾ, ವೆಟ್ ಮಾಡೋಣ ಅದಕ್ಕೇನು. ಓಕೆ, ಬಟ್ಟೆ ನೋಡಿ ಪೂರ್ತಿಯಾಗಿ ಡ್ರೈ ಆಗಿದೆ. ಸೊ ಇಲ್ಲಿ ಒಂದು ಸ್ವಲ್ಪ ವೆಟ್ ಮಾಡ್ತೀನಿ ಇದನ್ನ, ಆಯ್ತಾ. ನೀರನ್ನು ಹಾಕೋಣ. ಇಲ್ಲೇ ಪಾಕೆಟ್ ಮೇಲೆ ನೀರು ಹಾಕೋಣ, ಆಯ್ತಾ. ನೀರು ಹಾಕ್ಲಿಕ್ಕೂ ಈಸಿ ಆಗುತ್ತೆ. ಏನು ವಾಟರ್ ಪ್ರೂಫಾ ಇದು? ಇವಾಗ ಕಾಣಿಸ್ತಾ ಇದೆಯಾ? ಕ್ಲೀನ್ ಆಗೋದು ವೆಟ್ಟಾಗಿದೆ ಅಲ್ಲಿ. ಸೊ ಇವಾಗ ಇದ್ರೊಳಗಡೆ ಹೆಂಗೆ ಹಾಕೋದು, ಹೆಂಗೆ ಫಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಹಿಂಗೆ ಹ್ಯಾಂಗ್ ಮಾಡಿದ್ರ ಇಲ್ಲಿ ಹ್ಯಾಂಗರ್ ಹಾಕಿ ನಂತರ ಇದನ್ನ ಪೂರ್ತಿ ಇದ್ರೊಳಗಡೆ ಹಾಕ್ಬಿಡ್ಬೇಕು, ಕವರ್ ಮಾಡ್ಬೇಕು ಇದನ್ನ. ಓಕೆ, ನೋಡಿ ಇದ್ರೊಳಗಡೆ ಹೋಗುತ್ತೆ, ಇದು ಫಿಟ್ ಆಗುತ್ತೆ. ಅಕಸ್ಮಾತ್ ದೊಡ್ಡದಾಗಿರೋ ಡ್ರೆಸ್ ಆಗಿದ್ರೆ ಏನಿಲ್ಲ ಪರವಾಗಿಲ್ಲ, ಅಲ್ಲೇ ಫೋಲ್ಡ್ ಮಾಡಿ ಒಳಗಡೆ ಹಾಕ್ಬೋದು. ನಾನು ಇವಾಗ ಇದನ್ನ ಫಿಟ್ ಮಾಡ್ತೀನಿ ಈ ರೀತಿಯಾಗಿ. ಕರೆಕ್ಟಾಗಿ ಆಗಿದೆಯಾ? ಜಿಪ್ ಹಾಕ್ಬಿಡೋದು ಅಷ್ಟೇ. ಇನ್ನೊಂದ್ಸಲ ನೋಡ್ಕೊಳ್ಳಿ, ಇಲ್ಲೆಲ್ಲ ವೆಟ್ ಆಗಿದೆ. ಕರೆಕ್ಟಾಗಿ ಟೈಟಾಗಿ ಕ್ಲೋಸ್ ಮಾಡಿ ಈ ರೀತಿಯಾಗಿ. ಪೂರ್ತಿಯಾಗಿ ಕ್ಲೋಸ್ ಆಗಿದೆ ಇವಾಗ ನೋಡಿ. ಜಾಸ್ತಿ ಬಟ್ಟೆನೂ ಕೂಡ ಹಾಕ್ಬೋದು, ಬಟ್ ಸದ್ಯಕ್ಕೆ ನಾನು ಒಂದೇ ಬಟ್ಟೆನ ಹಾಕ್ತಾ ಇದ್ದೀನಿ. ಇವಾಗ ವಾಯರನ್ನು ಪ್ಲಗ್ ಮಾಡೋದು. ಪ್ಲಗ್ ಮಾಡ್ತಾ ಇದ್ದೀನಿ ವಾಯರನ್ನು. ಬಟನನ್ನು ಕೂಡ ಆನ್ ಮಾಡಿದೆ. ಅಲ್ಲಿ ಯಾವುದೇ ರೀತಿಯಾಗಿ ಇಂಡಿಕೇಶನ್ ಬರ್ತಾ ಇಲ್ಲ ಸದ್ಯಕ್ಕೆ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೂ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಅಲ್ಲಿ, ಯಾಕಂದರೆ ಪವರ್ ಬಟನ್ ಆನ್ ಆಗಿಲ್ಲ. ಆನ್ ಮಾಡ್ಕೊಳ್ಳೋಣ. ನೋಡಿ ಆನ್ ಆಯಿತು. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದಲ್ವಾ 1 hour ಆನ್ ಆಗಿದೆ. ಎಷ್ಟು ಟೈಮ್ ಬೇಕೋ ಅದು ಆಟೋಮೆಟಿಕ್ ಆಗಿನೇ ತಗೊಳುತ್ತೆ. ನೀವು ಮ್ಯಾನುವಲ್ ಆಗಿ ಸೆಟ್ ಮಾಡ್ತೀರಾ ಅಂತಂದರೆ ಈ ಬಟನನ್ನು ಕ್ಲಿಕ್ ಮಾಡ್ಬೋದು. ಈ ಕಡೆ ಬಟನ್ ನೋಡಿ 2 hour ಹೋಯ್ತು, 3 hour ಹೋಯ್ತು, 4 hour, ಮತ್ತು 5 hour ಆಯಿತು, 6 hour, 7 hour, ಮತ್ತು 1 hour. ಸೊ ಇಷ್ಟು ತನಕ ಟೈಮ್ ಇದೆ. ನಾನು 1 hour ಸೆಟ್ ಮಾಡಿದ್ದೀನಿ. ಸೊ ಈ ಟೈಮಲ್ಲಿ ಝೂಮ್ ಔಟ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಇದರೊಳಗಡೆ ಬಿಸಿ ಗಾಳಿ ತುಂಬಿಕೊಳ್ತಾ ಇದೆ. ಸೊ ಆ ಬಿಸಿ ಗಾಳಿಗೆ ಅದ್ರೊಳಗಡೆ ಇರೋ ಬಟ್ಟೆ ಒಣಗೋದು. 1 hour ತಗೊಂಡಿದೆ, ಅಷ್ಟಿರಲಿ ಸಾಕು. ಬಟ್ ಇದು ಸ್ವಲ್ಪನೇ ಆಗಿರೋದ್ರಿಂದ ಅಷ್ಟೊಂದೇನು ಟೈಮ್ ಬೇಡ, ಬೇಗನೆ ಒಣಗುತ್ತೆ, ಆಯ್ತಾ. ಟೈಮ್ ನೋಡ್ತಾ ಇರಬಹುದು 9:18 ಆಗಿದೆ. ನೋಡೋಣ ಎಷ್ಟು ಟೈಮ್ ತಗೊಳುತ್ತೆ ಇದು ಡ್ರೈ ಆಗೋದಕ್ಕೆ ಅಂತ. ಸೊ ಇವಾಗ ಟೈಮ್ ಎಷ್ಟಾಗಿದೆ ನೋಡಿ, 9:32 ಆಗಿದೆ. ಡ್ರೈ ಆಗಿದೆಯಾ ಇಲ್ವಾ ಚೆಕ್ ಮಾಡೋಣ ಬನ್ನಿ. ನನ್ನ ಪ್ರಕಾರ ಡ್ರೈ ಆಗಿರಬೇಕು, ಯಾಕಂತಂದರೆ ಅದು ಪೂರ್ತಿ ವೆಟ್ಟಾಗಿರ್ಲಿಲ್ಲಲ್ವಾ, ಒಂದೇ ಸೈಡ್ ಆಗಿತ್ತು. ಸೊ ಹೀಗಾಗಿ ಬಿಸಿ ಬಿಸಿ ಗಾಳಿ ಬರ್ತಾ ಇದೆ. ವಾವ್, ಕ್ರೇಜಿ. ನೋಡ್ತಾ ಇರ್ಬೋದು ಒಣಗಿದೆ. ಸೊ ಆಫ್ ಮಾಡಿಬಿಡ್ತೀನಿ ಮೊದಲನೇದಾಗಿ. ಓಕೆ, ಬಟ್ಟೆನ ರಿಮೂವ್ ಮಾಡಿ ನೋಡಿ, ಕ್ಲೀನಾಗಿ ಡ್ರೈ ಆಗಿದೆ. ಸೂಪರ್. ಅಂದರೆ ನಾನು ಜಾಸ್ತಿ ಏನು ವೆಟ್ ಮಾಡಿರಲಿಲ್ಲ, ಸ್ವಲ್ಪ ತಾನೇ ನೀರು ಹಾಕಿದ್ದು. ಸೊ ಪೂರ್ತಿಯಾಗಿ ನೀವು ಬಟ್ಟೆನ ವಾಶ್ ಮಾಡಿದ್ದೀರಾ ಅಂತಂದರೆ ಅದರೊಳಗಡೆ ಒಂದು 3/4 ಗಂಟೆ ಇಟ್ಟರೆ ಡ್ರೈ ಆಗುತ್ತೆ. ಸೊ ಪ್ರಾಡಕ್ಟ್ ಮಸ್ತಾಗಿದೆ, ನನಗಂತೂ ಇಷ್ಟ ಆಯಿತು. ಪ್ರೂಫ್ ನಿಮ್ಮ ಕಣ್ಣು ಮುಂದೆನೇ ಇದೆ. ಸೊ ನಿಮಗೂ ಕೂಡ ಇಷ್ಟ ಆದರೆ ಈ ಪ್ರಾಡಕ್ಟನ್ನು ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ, ಮಿಸ್ ಮಾಡಿದೆ ಬೈ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮಸ್ತ್ ಸಿಗೋಣ. ಬಾಯ್.